ಹೆಸರು ತಕ್ಕಂಗೆ ಇದು ಪಕ್ಕಾ ಪಾಕೆಟ್ ರಾಕೆಟ್. 600cc 700cc ಸೂಪರ್ ಬೈಕಲ್ಲಿ ಯಾವುದ್ಯಾವುದು ಫೀಚರ್ಸ್ಗಳು ಸಿಗುತ್ತೋ ಆ ಎಲ್ಲ ಫೀಚರ್ಸ್ಗಳನ್ನು ಇದರಲ್ಲಿ ತುಂಬಿದ್ದಾನೆ. ಏನು ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ಗಳು ಜಾಸ್ತಿ ಇದೆ, ಅದಕ್ಕೆ ಕೇಳಿದ್ದು. ಪ್ರಾಬ್ಲಮ್ಮು ಎಲ್ಲ ಗಾಡಿಗಳು ಕೊಡುತ್ತೆ, ಬಟ್ ಆಫ್ಟರ್ ಸರ್ವಿಸ್ ಹೆಂಗಿದೆ ನೋಡು KTMದು. ಮತ್ತು ನಾನು ಬ್ರ್ಯಾಂಡ್ ಸ್ಪೆಸಿಫೈ ಮಾಡಲ್ಲ. ಹ್ಯಾಂಡಲ್ ಫುಲ್ಲು ಸ್ವಲ್ಪ ಶೇಕ್ ಆಯಿತು, ಆಲ್ಮೋಸ್ಟ್ ಡಗ 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 ಅಂತ ಶೇಕ್ ಆಗ್ತಿತ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಂದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ, AG ವ್ಲಾಗ್ಸ್, ಹಾಗೆ ನಮ್ಮ ಬಾನ್ ಬೀಚ್ ಬೈಕರ್. ಸೊ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ RC 390 GP ಎಡಿಷನ್ ಜೊತೆಗೆ ಡ್ಯೂಕ್ 390 2024 ಹೊಸ ಡ್ಯೂಕ್ದು ರಿವ್ಯೂ ಬರುತ್ತೆ ಅಂತ. ಸೊ ನಮ್ಮ ಬಾಯ್ಸು ಲೈನಪ್ ನೋಡಿ, RC 390, ಡ್ಯೂಕ್ 390 ಮತ್ತು ನಮ್ಮ ಬಾನ್ ಬೀಚ್ದು R15 ಮೂರು ಗಾಡಿನೂ ರೆಡಿಯಾಗಿ ನಿಂತಿದೆ. ಸೊ ಇವತ್ತು ನಾನು ಪ್ರಾಪರಾಗಿ ನನಗೆ ಈ ಡ್ಯೂಕ್ 390 ಬಗ್ಗೆ ಏನು ಅನಿಸಿಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಡ್ಯೂಕ್ 390 ರಿಲೀಸ್ ಆಗಿ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯಿತು. ಈ 3-4 ಮಂತ್ಸಲ್ಲಿ ತುಂಬಾ ಪಾಸಿಟಿವ್ ರಿವ್ಯೂಸ್ ಬಂದಿದೆ, ಹಾಗೆ ನೆಗೆಟಿವ್ ರಿವ್ಯೂಸ್ ಕೂಡ ಬಂದಿದೆ. ಮೊದಲನೇದಾಗಿ ಪಾಸಿಟಿವ್ ಹೇಳ್ತೀನಿ. ಪಾಸಿಟಿವ್ ರಿವ್ಯೂಸ್ ಬಂದು ಇದರ ಸ್ಪೆಸಿಫಿಕೇಷನ್. ನಿಮಗೆ ಒಂದು 600cc 700cc ಸೂಪರ್ ಬೈಕಲ್ಲಿ ಯಾವುದ್ಯಾವುದು ಫೀಚರ್ಸ್ಗಳು ಸಿಗುತ್ತೋ ಆ ಎಲ್ಲ ಫೀಚರ್ಸ್ಗಳನ್ನು ಇದರಲ್ಲಿ ತುಂಬಿದ್ದಾನೆ. ಜೊತೆಗೆ ಇನ್ನೊಂದೇನೆಂದರೆ ಕಂಪ್ಲೀಟ್ಲಿ ನ್ಯೂ ಇಂಜಿನ್. ಸೊ ನಾವು ಪ್ರೀವಿಯಸ್ಲಿ ಏನು ನೋಡ್ತಿದ್ವಿ ಡ್ಯೂಕ್ 390 373cc ಇಂಜಿನ್, ಆ ಇಂಜಿನ್ ಅಲ್ಲ. ಸೊ ಈ ಡ್ಯೂಕ್ 390 ಬಂದು 399cc. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 400cc. ಇದು ಪ್ರಾಪರ್ 400cc ವೆಹಿಕಲ್. ಆ್ಯಂಡ್ ಇದರ ಪವರ್ ಫಿಗರ್ಸ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. 44 BHP, ಪ್ರೀವಿಯಸ್ಲಿ ಇದ್ದಿದ್ದು 43 BHP. ಇವಾಗ 1 BHP ಜಾಸ್ತಿ ಮಾಡಿದ್ದಾರೆ, 1 ಹಾರ್ಸ್ ಪವರ್ ಜಾಸ್ತಿ ಮಾಡಿದ್ದಾರೆ. ಸೊ ಮೇಯ್ನ್ಲಿ ನನಗೆ ಈ ಗಾಡಿ ತುಂಬ ಇಷ್ಟ ಆಗಿದೆ ಅಂತಂದರೆ ಇದರ ಲುಕ್ಸು. ಸೊ ಇದರ ಲುಕ್ಸ್ ಯಾವ ಥರ ಇದೆ ಅಂತ ನಾನು ನಿಮಗೆ ಇಲ್ಲೇ ಒಂದ್ಸಲ ತೋರಿಸ್ಬಿಡ್ತೀನಿ ರೀ. ಜಸ್ಟ್ ಒಂದು ಓವರ್ ಲುಕ್ ಸುತ್ತ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಡ್ಯೂಕ್ 390ನಲ್ಲೇ 2 ಕಲರ್ ಇದೆ. ಸೊ ಇದು ಬಂದುಬಿಟ್ಟು ಓಷನ್ ಬ್ಲೂ ಕಲರ್ ಒಂದಿದೆ, ಇನ್ನೊಂದು ಆರೆಂಜ್ ಕಲರ್ ಇದೆ. ಸೊ ಆರೆಂಜ್ ಕಲರ್ ನೋಡಿರ್ತೀರ, ಕಂಪ್ಲೀಟ್ಲಿ ಆರೆಂಜ್, ಆ್ಯಂಡ್ ಸೀಟ್ ಕೂಡ ಆರೆಂಜ್ ಬರುತ್ತೆ. ಬ್ಲೂ ಕಲರಲ್ಲಿ ಬ್ಲೂ ಮತ್ತು ಆರೆಂಜ್ ಮಿಕ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ತುಂಬಾ ವೆಯ್ಟ್ ರಿಡಕ್ಷನ್ ಮಾಡಿದ್ದಾನೆ ಪ್ರೀವಿಯಸ್ ಡ್ಯೂಕ್ಗಿಂತ. ಈ ಡ್ಯೂಕಲ್ಲಿ ವೆಯ್ಟ್ ರಿಡಕ್ಷನ್ ತುಂಬ ಆಗಿದೆ. ಅದು ಮೇನ್ ರೀಸನ್ ಏನು ಅಂತಂದರೆ ಇದು ಅಲ್ಯೂಮಿನಿಯಂ ಫ್ರೇಮ್. ಸೊ ಈ ಚಾಸಿಸ್ ಏನಿದೆ ಇದೆಲ್ಲ ಕಂಪ್ಲೀಟ್ಲಿ ಅಲ್ಯೂಮಿನಿಯಮಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಆಲ್ಮೋಸ್ಟ್ ಪ್ರೀವಿಯಸ್ಗಿಂತ ಇದಕ್ಕೆ ಒಂದು 5 to 10 kgs ಏನೋ ಕಮ್ಮಿ ಇದೆ ಅಂತ ಹೇಳ್ತಿದ್ರು. ಆಮೇಲೆ ಈ ಮಾಸ್ಕು ಅಷ್ಟೇ, ಈ ಮಾಸ್ಕ್ ನೋಡಿ ಕಂಪ್ಲೀಟ್ಲಿ LED ಆ್ಯಂಡ್ DRLಸ್ಗಳು ನೋಡಿ ಯಾವ ಥರ ಇದೆ, ಸೈಡಲ್ಲಿದೆ DRLs. ಸೊ ಮಾಸ್ಕ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ, ಸಕ್ಕತ್ತಾಗಿದೆ ಗೈಸ್. ಸೊ ಫ್ರಂಟ್ ಫೆಂಡರು ಆಲ್ಮೋಸ್ಟ್ ಸೇಮ್ 790 ಡ್ಯೂಕ್ಗೆ ಏನು ಬರ್ತಿತ್ತು ಅದೇ ಥರನೇ ಇದೆ. ಆಮೇಲೆ ಇಲ್ಲಿ ರೇಡಿಯೇಟರ್ ಇದೆ. ಅದಾದಮೇಲೆ ಇಂಜಿನ್ ಹೇಳ್ದಂಗೆ 399cc, ಆ್ಯಂಡ್ ಇದು ಟೆಕ್ನಾಲಜಿನೂ ಕೂಡ ಡಿಫ್ರೆಂಟ್ ಇದೆ. ಇದು LC4C ಅಂತ ಅಂದ್ಬಿಟ್ಟು. ಸೊ ಇದು ಕಂಪ್ಲೀಟ್ಲಿ ನ್ಯೂ ಇಂಜಿನ್ನು. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ ಪ್ರೀವಿಯಸ್ಲಿ ಇಲ್ಲಿ ಏನಿದೆ ಕೂಲೆಂಟ್ ಇದೆಯಲ್ಲ, ಕೂಲೆಂಟು ಓಪನ್ ಆಗಿರ್ತಿತ್ತು, ಇದು ಕವರ್ ಮಾಡಿದ್ದಾರೆ ನೋಡಿ, ಅದು ಚೆನ್ನಾಗಿದೆ. ಆಮೇಲೆ ಇನ್ನೂ ಒಂದು ಮೇಜರ್ ಡೀಟೇಲ್ ಏನು ಅಂತಂದರೆ ಈ ಮಿರರ್ ನೋಡಿದ್ರೆ ನಿಮಗೆ ಪ್ರಾಪರ್ ಡಾಮಿನಾರ್ ಮಿರರ್ ಅಂತಲೇ ಅನಿಸುತ್ತೆ. ಎಸ್, ಇಟ್ ಇಸ್ ಕಂಪ್ಲೀಟ್ಲಿ ಚೇಂಜ್ ಡಾಮಿನಾರ್ ಮಿರರೇನೆ. ಸೊ ಇದಿಷ್ಟು ನಿಮಗೆ ಬೈಕ್ನ ನೋಡಿದ ತಕ್ಷಣ ಕಾಣಿಸುವಂಥ ಡೀಟೇಲ್ಸ್ಗಳು. ಇನ್ನು ಕಮಿಂಗ್ ಟು ಪರ್ಫಾರ್ಮೆನ್ಸ್ ಆ ಥರ ಬರೋದಾದರೆ 44 BHP ಪ್ರೊಡ್ಯೂಸ್ ಮಾಡುತ್ತೆ, ಆ್ಯಂಡ್ 39 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂತ ಬಂದರೆ ಇದರಲ್ಲಿ ಬರೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಲೋಡ್ ಮಾಡಿ ಹಾಕಿದ್ದಾರೆ. ಕಾರ್ನರಿಂಗ್ ABS ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಅದಾದಮೇಲೆ ಕ್ವಿಕ್ ಶಿಫ್ಟರ್ ಕೂಡ ಇದೆ, ಕ್ವಿಕ್ ಶಿಫ್ಟರ್ ಪ್ಲಸ್ ಅಂತ. ಸೊ ಅಪ್ ಸೈಡ್ ಡೌನ್ ಸೈಡ್ ಎರಡೂ ನೀವು ವಿತೌಟ್ ಕ್ಲಚ್ ಯೂಸ್ ಮಾಡ್ದಿರೇ ಗೇರ್ ಚೇಂಜ್ ಮಾಡ್ಬೋದು. ಸೊ ಅದೊಂದು ಫೀಚರ್ಸ್ ಚೆನ್ನಾಗಿದೆ, ಅದು ನನ್ನ ಫೇವ್ರೆಟ್ ಫೀಚರ್. ಹೈವೇನಲ್ಲೆಲ್ಲ ಸಕ್ಕತ್ತಾಗಿ ಯೂಸ್ ಆಗುತ್ತೆ. ಇನ್ನು ಅದನ್ನು ಬಿಟ್ಟರೆ ರೈಡಿಂಗ್ ಮೋಡ್ಸ್ಗಳು ಕೊಟ್ಟಿದ್ದಾರೆ. ಸೊ ರೈಡಿಂಗ್ ಮೋಡ್ಸು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ರೈಡ್ ಮೋಡಲ್ಲಿ ನೀವು ನೋಡೋಂಗಿದೆ, ಇಲ್ಲಿ ಟ್ರ್ಯಾಕ್ ಮೋಡ್ ಇದೆ. ಸೊ ಇವಾಗ ಸದ್ಯಕ್ಕೆ ಟ್ರ್ಯಾಕ್ ಮೋಡಲ್ಲಿದೆ. ನೆಕ್ಸ್ಟು ರೈನ್ ಮೋಡ್ ಇದೆ, ಅದಾದಮೇಲೆ ಸ್ಟ್ರೀಟ್ ಮೋಡ್ ಇದೆ. ಸೊ ಈ ಮೋಡ್ನ ನೀವು ಆನ್ ದ ಗೋ ಹೋಗ್ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೇಕು, ನಿಲ್ಲಿಸಿ ಚೇಂಜ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸದ್ಯಕ್ಕೆ ಇವಾಗ ಸ್ಟ್ರೀಟ್ ಮೋಡ್ ಹಾಕ್ತೀನಿ ನೋಡಿ. ಸೊ ಬನ್ನಿ ಇವಾಗ ಸ್ಟ್ರೀಟ್ ಮೋಡಲ್ಲಿ ಒಂದು ಸ್ಟ್ರೆಚ್ ಹೊಡೆಯೋಣ. ಮ್ಯಾಸಿವ್ ಪವರ್ ಗಾಯ್ಸ್, ಸೀರಿಯಸ್ಲಿ ಕ್ರೇಜಿ ಆಗಿದೆ.
ಇವಾಗ ನೆಕ್ಸ್ಟ್ ಗಾಡ್ ಲೆವೆಲ್ ಹೋಗ್ಬೇಕಂದ್ರೆ ಟ್ರ್ಯಾಕ್ ಮೋಡ್ ಹಾಕಬೇಕು. ಟ್ರ್ಯಾಕ್ ಮೋಡಲ್ ಅಂತೂ ಇನ್ನೂ ಅಲ್ಟಿಯಾಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೆ ನೋಡಿ ಸ್ಟ್ರೀಟ್ ಮೋಡ್ ಹಾಕಿದಾಗ ಈ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಇದ್ರಲ್ಲಿ ಕಾಣಿಸುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಸ್ಟ್ರೀಟ್ ಮೋಡ್ ಹಾಕಿದಾಗ ನಿಮಗೆ ನಾರ್ಮಲ್ ಹೈವೇಗೆ ಏನು ಯಾವ ಥರ ಬೇಕು ಡೀಟೇಲ್ಸ್ ಇನ್ಫಾರ್ಮೇಷನ್ ಆ ಇನ್ಫಾರ್ಮೇಷನ್ ಇದೆ. ಸೊ ಇವಾಗ ನೋಡಿ ಓಡೋಮೀಟರ್ 4 ತೋರಿಸ್ತದೆ. ಆ್ಯಕ್ಚುಲಿ ಅದು ಶೋರೂಮಿಂದ ಎತ್ಕೊಂಡ್ಬಂದಿದ್ದು. ಸೊ ಅದಕ್ಕೆ ಓಡೋಮೀಟರ್ ಇಗ್ನೋರ್ ಮಾಡಿ. ಫ್ಯೂಯಲ್ ರೇಂಜ್ ಇನ್ನೂ 70 ತೋರಿಸ್ತಾ ಇದೆ. ಅದಾದಮೇಲೆ ಕನ್ಸಂಪ್ಷನ್ ಸ್ಪೀಡೋಮೀಟ್ರ್ ಬರುತ್ತೆ, RPM ಮೀಟರ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್, ರೇರ್ ABS ಆಫ್ ಆಗಿದೆಯಾ ಇಲ್ವಾ ತೋರಿಸುತ್ತೆ. ಅದಾದಮೇಲೆ ಟೋಟಲ್ ಕಾರ್ನರಿಂಗ್ ABS ಅದು ಆನ್ ಆಗಿದೆಯಾ ಇಲ್ವಾ ಅದನ್ನು ತೋರಿಸುತ್ತೆ. ಅದಾದಮೇಲೆ ಟೆಂಪ್ರೇಚರ್ ತೋರಿಸುತ್ತೆ. ಟೆಂಪ್ರೇಚರ್ ಸದ್ಯಕ್ಕೆ ಓಕೆ ಅಂತ ತೋರಿಸ್ತಾ ಇದೆ. ಫ್ಯೂಯಲ್ ಮೀಟರ್ ಕೂಡ ಇದೆ ಇಲ್ಲಿ. ಸೊ ಇವಾಗ ಇದಿಷ್ಟು ಡೀಟೇಲ್ಸು ಸ್ಟ್ರೀಟ್ ಮೋಡಲ್ ಇರೋದು. ನೆಕ್ಸ್ಟು ನಿಮಗೆ ಟ್ರ್ಯಾಕ್ ಮೋಡಲ್ ಹಾಕ್ತೀನಿ ನೋಡಿ. ರೈಡ್ ಮೋಡ್, ಟ್ರ್ಯಾಕು, ಓಕೆ. ಸೊ ಟ್ರ್ಯಾಕ್ ಮೋಡಲ್ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟು. ಲಾಂಚ್ ಕಂಟ್ರೋಲ್ ಆನ್ ಆಗಿದೆಯಾ ಇಲ್ವಾ ಅದು ತೋರಿಸುತ್ತೆ. ABS ಯಾವ ಮೋಡಲ್ ಇದೆ ತೋರಿಸುತ್ತೆ. MTC ತೋರಿಸುತ್ತೆ. ಅದಾದಮೇಲೆ ನೋಡಿ ಟೈಮ್, ರನ್ ಟೈಮ್ ಇದು ಸ್ಟಾಪ್ ವಾಚ್ ಥರ ವರ್ಕ್ ಆಗುತ್ತೆ. ಇದು ನಾವು ಇಂಜಿನ್ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಮಿನಿಟ್ಸ್ ಓಡಿದೆ ಅಂತ. ಇವಾಗ 3 ಮಿನಿಟ್ಸ್ ಓಡಿಸಿದ್ದೀನಿ. ಅದಾದಮೇಲೆ ಲ್ಯಾಪ್. ಸೊ ಈ ಲ್ಯಾಪ್ನ ನೀವು ಸೆಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ. ಸೊ ಲ್ಯಾಪ್ ಕೌಂಟ್ ಕೂಡ ತೋರಿಸುತ್ತೆ. ಸೊ ಇದಿಷ್ಟು TFTನಲ್ಲಿ ಕಾಣಿಸುವಂಥ ಡೀಟೇಲ್ಸ್. ಆ್ಯಂಡ್ ಪ್ರೀವಿಯಸ್ಲಿ ಏನು ಇತ್ತು TFT ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಅಂತ ಅನಿಸ್ತದೆ, ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ ಹ್ಯಾಂಡಲ್ ಬಾರು TFT ಫಸ್ಟು ಸಪ್ರೇಟಾಗಿತ್ತು. ಮಾಸ್ಕ್ ಮೇಲೆ TFT ಬರ್ತಿತ್ತು. ಇದು ಹ್ಯಾಂಡಲ್ ಬಾರ್ ಮೇಲೇ ಮೌಂಟ್ ಆಗಿದೆ, ಮಾಸ್ಕ್ ಸಪ್ರೇಟ್ ಆಗಿದೆ, ಹೆಡ್ಲೈಟ್ ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ. ಸೊ ಇದೊಂಥರ ತುಂಬ ಕಾಂಪ್ಯಾಕ್ಟಾಗಿ ಮಾಡಿರೋ ಥರ ಇದೆ ಡಿಸೈನು. ಸೊ POV ಯಾವ ಥರ ಇದೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇದು ಆನ್ ರೋಡ್ ಪ್ರೈಸ್ ಬಂದು ಆಲ್ಮೋಸ್ಟ್ 4.1 ಲ್ಯಾಕ್ ಏನೋ ಇತ್ತು. 4 ಲ್ಯಾಕಲ್ಲಿ ಬರೋಂಥ ಯಾವುದೇ 400cc ಬೈಕಲ್ಲಿ ಇಷ್ಟು ಫೀಚರ್ಸ್ಗಳು ಇಷ್ಟು ಪವರು ಯಾವ ಗಾಡಿನೂ ಕೊಡಲ್ಲ. ಸೊ ಅದಂತೂ ಪಕ್ಕ. ಜೊತೆಗೆ ಇದೊಂಥರ ಅಗ್ರೆಸಿವ್ ಬೈಕ್ ಅಂತ ಹೇಳ್ಬೋದು. ನಿಮಗೆ ಲಾಂಗ್ ಟೂರಿಂಗಿಗೂ ಆಗುತ್ತೆ, ಜೊತೆಗೆ ಕಮ್ಯೂಟಿಗೆ ಕೂಡ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಸಿಟಿ ಒಳಗಡೆ ಓಡಿಸೋದಕ್ಕೆ ಇದು ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತು ADV 390 ಕಂಪೇರ್ ಮಾಡಿದ್ರೆ. ಸೊ ಓವರಾಲ್ ಹೇಳ್ಬೇಕಂತಂದರೆ ಇದು ಬೆಟರ್ ಡ್ಯೂಕ್ 390 ಅಂತಲೇ ಹೇಳ್ಬೋದು. ಸೊ ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ, ಇಲ್ಲೇ ಹಾಕೊಂಬಿಡೋಣ. ಏನು ಪ್ರಾಬ್ಲಮ್ ಆಗಿಲ್ಲ. ಡ್ಯೂಕ್ 390 ಪ್ರಾಬ್ಲಮ್ಗಳು ಆ್ಯಕ್ಚುಲಿ ಏನು ತೆಗಿದೆ ಅಂತಂದರೆ ಫಸ್ಟ್ ಬ್ಯಾಚ್ ಅಲ್ವಾ. ಸೊ ಒಂದೊಂದು ಗಾಡಿಗಳು ಇಶ್ಯೂಸ್ಗಳಿದೆ. ಅರ್ಥ ಆಯ್ತಿದೆ ನನಗೆ, ಬಟ್ ನಾನು ಹೇಳ್ತಿದ್ದೀನಿ ನೋಡು, ಪ್ರಾಬ್ಲಮ್ಮು ಎಲ್ಲ ಗಾಡಿಗಳು ಕೊಡುತ್ತೆ, ಓಕೆನಾ. ಬಟ್ ಆಫ್ಟರ್ ಸರ್ವಿಸ್ ಹೆಂಗಿದೆ ನೋಡು KTMದು. ಮತ್ತು ನಾನು ಬ್ರ್ಯಾಂಡ್ ಸ್ಪೆಸಿಫೈ ಮಾಡಲ್ಲ, ಬೇರೆ ಬ್ರ್ಯಾಂಡ್ಗಳು ಹೆಂಗಿದೆ ಹೇಳು ಆಫ್ಟರ್ ಸರ್ವೀಸು. ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ಲೆಫ್ಟಿಗೆ ಹಾಕಿದ್ವಿ, ಒಂದೆರಡು ಫೋಟೋ ಎಲ್ಲ ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ. ಸೊ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿಬಿಡಿ ಗೈಸ್. ಓಕೆ, ಲೆಟ್ಸ್ ಗೋ. ಬನ್ನಿ ಇವಾಗ ಒಂದು ಸ್ಟ್ರೆಚ್ ಹೊಡೆಯೋಣ RC 390 ಜೊತೆಗೆ. ಟ್ರ್ಯಾಕ್ ಮಾಡಲ್ ಬೇರೆ ಹಾಕಿದ್ದೀನಿ, ಹೆವಿ ನುಗ್ಗುತ್ತೆ. Come on boy, let's go. ಕ್ರೇಜಿ ಪವರ್ ಗೈಸ್, ಸೀರಿಯಸ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಸ್ವಲ್ಪ 300cc 400cc ಬೈಕ್ಗಳಿಗೆ ಅಡ್ಜಸ್ಟ್ ಆಗಿರಬೇಕು. ಓಕೆ, RC 390 ಹೋಗ್ತಾ ಇದೆ. ಕಮಾನ್. ಮಸ್ತಿದೆ ಗೈಸ್, ಓಡಿಸೋದಕ್ಕೆ ಮಾತ್ರ ಸೀರಿಯಸ್ಲಿ ಹೆಸರು ತಕ್ಕಂಗೆ ಇದು ಪಕ್ಕಾ ಪಾಕೆಟ್ ರಾಕೆಟ್.
ವಿಂಡ್ ಜಾಸ್ತಿ ಇದೆ, ಸೊ ಗಾಡಿ ಸ್ವಲ್ಪ ಅಲ್ಲಾಡುತ್ತೆ. ಓಕೆ, ನಮ್ಮ ಅಂಕಿ ಮುಂದೆ ಹೊಟ್ಟೋದ, ಇಂಡಿಕೇಟ್ರ್ ಹಾಕಿದ್ದೆ. ಓಕೆ, ಸೊ ನೋಡಿದ್ರಲ್ಲ, ಇರೋ ಬೈಕ್ ಪರ್ಫಾರ್ಮೆನ್ಸ್ ಮಾತ್ರ ಸೀರಿಯಸ್ ಇದೆ. ನನಗಂತೂ ಸಖತ್ ಇಂಪ್ರೆಸ್ ಆದೆ. ಓವರಾಲ್ ಪರ್ಫಾರ್ಮೆನ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಸ್ಪೆಸಿಫಿಕೇಷನ್ಸ್ ಕೂಡ ಸಖತ್ತಾಗಿ ಇಷ್ಟ ಆಗಿದೆ. ಬಟ್ ಇದು ತೊಗೊಳ್ಬೇಕೋ ಬೇಡವೋ, ನಿಮಗೇನು ಅನಿಸುತ್ತೆ? 4.1 ಲ್ಯಾಕ್ಗೆ ಗಾಡಿನ ತೊಗೊಳ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಕಂಪ್ಲೀಟ್ ಇದ್ರ ಬಗ್ಗೆ ಮಾಹಿತಿನ ನಾನು ನಿಮಗೆ ಹೇಳಿದ್ದೀನಿ. ಹೆಂಗಿತ್ತು ಬ್ರೋ? ಮಸ್ತಿತ್ತು. ಬಟ್ ಮಿಡಲಲ್ಲಿ ಸ್ವಲ್ಪ ವಿಂಡ್ ಹೊಡೆಯುತ್ತೆ. ವಿಂಡ್ ಹೊಡೆದಾಗ ಹ್ಯಾಂಡಲ್ಲು ಫುಲ್ಲು ಸ್ವಲ್ಪ ಶೇಕ್ ಆಯಿತು. ಆಲ್ಮೋಸ್ಟ್ ಡಗ 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 ಅಂತ ಶೇಕ್ ಆಗ್ತಿತ್ತು. ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿ ಆಗಿದೆ. ಹಾಂ ಹೌದು. ಇನ್ನೊಂದೇ ಅಂದರೆ ಇದು ಲೈಟ್ ವೆಯ್ಟ್ ಇದು. ಹಾಂ, ಹೌದಾ? ಓಕೆ ಸರಿ ಗೈಸ್, ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವಾಗ ನಮ್ಮ ಅಂಕಿ ಎತ್ಕೊಳ್ತಾನೆ. ಸೊ ನಮ್ಮ ಹುಡುಗರೆಲ್ಲನೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ರಿವ್ಯೂ ಮಾಡ್ತಾ ಇರ್ತೀವಿ. ರಿವ್ಯೂ ಅಂತ ಅಂದರೆ ನಮಗೆ ಏನು ಅನಿಸುತ್ತೆ ಈ ಗಾಡಿಗಳ ಬಗ್ಗೆ ಅದನ್ನು ನೀಟಾಗಿ ಹೇಳ್ತೀವಿ. ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದನೂ ಮಾಡಿದ್ದೀವಿ. ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದನೂ. ಸೊ ಏನಂತಂದರೆ ಇವಾಗ ನನ್ನ ಒಪಿನಿಯನ್ ಬೇರೆ ಇರ್ಬೋದು, ಏಜಿದ ಒಪಿನಿಯನ್ ಬೇರೆ ಇರ್ಬೋದು, ಅಂಕಿ ಒಪಿನಿಯನ್ ಬೇರೆ ಇರ್ಬೋದು. ಸೊ ಅದೆಲ್ಲ ಒಪಿನಿಯನ್ಸು ನೀವು ನೋಡ್ಬೇಕಂತಂದರೆ ನಮ್ಮ ವ್ಲಾಗ್ಸ್ ಎಲ್ಲನೂ ಚೆಕ್ ಮಾಡಿ. ದಿಸ್ ಈಸ್ ಡ್ಯೂಕ್ 390 2024 ಎಡಿಷನ್ ಫಾರ್ ಯು ಗೈಸ್. ಹೋಪ್ ಯು ಲೈಕ್ ಇಟ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ವಿಚ್ ಟು RC 390. ಹಾಂ, ವೆಲ್ಕಮ್. ಐ ವಿಲ್ ಕನ್ವೆ ಯುವರ್ ಥ್ಯಾಂಕ್ಸ್ ಟು ರಾಹುಲ್ ಬ್ರೋ.